ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶರಾವತಿ ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ. ಜನರ ಹೋರಾಟ ಹಾಗೂ ಸಿಗಂದೂರು ಚೌಡೇಶ್ವರಿ ದೇವಿಯ ಕೃಪೆಯಿಂದ ಸೇತುವೆ ನಿರ್ಮಾಣವಾಗಿದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ರಾಮಪ್ಪ ಮೊದಲ ಪ್ರತಿಕ್ರಿಯೆ. ಜುಲೈ 14ರಂದು ಅಂದರೆ ನಾಳೆ ಲೋಕಾರ್ಪಣೆಗೊಳ್ಳಲಿರುವ ಶರಾವತಿ ಸೇತುವೆ ಈ ಭಾಗದ ಜನರ ಹೋರಾಟದ ಫಲ ಮತ್ತು ಸಿಗಂದೂರು ಚೌಡೇಶ್ವರಿಯ ಕೃಪೆಯಿಂದ ಸಾಕಾರಗೊಂಡಿದೆ. ನಾಳೆ ನಾವೆಲ್ಲ ಸಂಭ್ರಮ ಹಾಗೂ ಸಂತೋಷ ಪಡುವ ದಿನವಾಗಿದೆ ಎಂದು ಸಿಗಂದೂರು ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿ ರಾಮಪ್ಪ ತಮ್ಮ ಸಂತೋಷವನ್ನು ಇಂದು ಮಾಧ್ಯಮಗಳೊಂದಿಗೆ ಹಂಚಿಕೊಂಡರು. ತುಂಬ ಸಂತೋಷದ ದಿವಸ ನಾಳೆ ಅಂತ ಅಂದರೆ ನಮಗೆ 25 ಜುಲೈ 14 ಈ ಭಾಗಕ್ಕೆ ಮತ್ತು ದೇವಿಯ ಭಕ್ತರಿಗೆ ಆನಂದ ಅಂದರೆ ಆನಂದದ ದಿವಸ ಅಂತ ಹೇಳ್ತಾರೆ ನಾವು. ಇದು ಜುಲೈ 14 ನಮಗೆ ಮರೆಯಲಾದ ದಿವಸ. ಯಾಕೆಂತಂದರೆ ಇಲ್ಲಿವರೆಗೂ ಹೋರಾಟಕ್ಕಿಂತ ಹೆಚ್ಚಾಗಿ ತ್ರಾಸಪಟ್ಟೆವು, ತುಂಬ ತ್ರಾಸಾಯಿತು. ಈ ಭಾಗದ ಜನ, ಜಾಗ ಮಾಡೋದ ಜನ ಮತ್ತು ಬರೋ ಭಕ್ತರು ಬೇರೆ, ಇವೆಲ್ಲ ಒಂದು ಘರ್ಷಣೆ ಆಗಿ ಇವತ್ತು ನಾಳೆ 12 ಗಂಟೆ ಒಳಗೆ ನಾವು ಸೇತುವೆ ಒಳಗೆ ಓಡಾಡೋದಕ್ಕೆ ಮುಕ್ತ ಆಗುತ್ತೆ. ಹೀಗಾಗಿ ಒಂದು ಶುಭ ದಿವಸ ಸಿಕ್ಕಿದೆ ನಮಗೆ. ಎಲ್ಲದಕ್ಕೂ ಕೃಪೆ, ದೇವಿ ಕೃಪೆನೇ ಇದಕ್ಕಲ್ಲ. ಯಾಕೆಂದರೆ ಅದು ಆ ಸೇತುವೆ ಮೇಲೆ ಓಡಾಡಿದಾಗ ಅನ್ನಿಸ್ತು ಇದು ಆಗಲು ಬದುಕಾಗಿತ್ತು. ಹೆಂಗಾಯ್ತಪ್ಪ ಅಂತಂದರೆ ಎಲ್ಲದಕ್ಕೂ ಭಗವಂತ ಕೃಪೆ ಬೇಕು ಅಂತಾರಲ್ಲ, ಅದು ಸತ್ಯ. ಕೃಪೆ ಇಲ್ಲದ್ರೆ ಏನು ಮಾಡೋಣ. ಅದು ಹೋರಾಟ ಮಾಡಿರ್ಬೋದು, ಹೋರಾಟದ ಜೊತೆ ಕೃಪೆ ಇತ್ತು. ಆ ಕೃಪೆ ಇವತ್ತು ನಮಗೆ ಜಯ ಕೊಟ್ಟಿದೆ, ಮುಂದೆ ಜಯ ಕೊಡುತ್ತೆ. ಎಲ್ಲ ರೀತಿಯಲ್ಲೂ ಅದು ಅತಿ ಶೀಘ್ರದಲ್ಲೇ ಆಗಿದೆ. ಕೊರೋನಾ ಬಂದರೂ ಸಹ ಶೀಘ್ರದಲ್ಲಿ ಆಯಿತು ಅಂದಾಗ ದೇವಿ ಕೃಪೆ ಸದಾ ಇತ್ತು ಅಂತಲೇ ಅರ್ಥ. ಆಯಾ ಸಂದರ್ಭಕ್ಕೆ ಕೆಲಸ ಮಾಡಿದೆ. ಅದಕ್ಕೆ ನಮಗೆ ಇದು ಪ್ರಚಾರ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ಮತ್ತು ಆ ಭಗವಂತನಿಗೆ ಮೊದಲನೇ ವಂದನೆಗಳು. ಈ ಭಾಗದ ಜನಕ್ಕೂ ಸಹ ಶುಭ ಕೋರುತ್ತಾ ಮುಂದೆ ಅವರಿಗೆಲ್ಲ ಸುಖ ದೊರೆಯಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ. ಅದು ಪ್ರತಿಯೊಬ್ಬ ಮನುಷ್ಯರು ಅನ್ನೋರಿಗೆ ಗೊತ್ತಾಗ್ತದೆ ಇಲ್ಲಿ ಯಾರು ಹೆಸರು ಇಡಬೇಕು, ಏನು ಮಾಡಬೇಕು ಅಂತೇಳಿ. ಇಲ್ಲಿ ಈ ಭಾಗಕ್ಕೆ ಏನಾದ್ರು ಹೆಸರು ಬಂದದ್ದು, ಶಕ್ತಿ ಬಂದದ್ದು ದೇವಿ ಇದು. ಅವರು ಹೇಳೋದಲ್ಲ, ಅದು ಅವರು ಯಾರನ್ನೂ ಹೇಳ್ದೆ ಮಾಡಬೇಕಾದ ಕೆಲಸ ಅದು. ಸುಮ್ಮನೆ ಪ್ರಿಸ್ಟೇಜು, ಹಾಮ್ತನ, ಮನುಷ್ಯತ್ವ ಇದ್ದವ್ರು ಮಾತಾಡ್ತಾರೆ. ಅದು ನಾನು ಅದ್ರ ಬಗ್ಗೆ ಹೇಳೋದಲ್ಲ, ಇಡೀ ಅಂತ ಹೇಳೋನು ಅಲ್ಲ. ಅದು ಯಾರಿಗಾದರೂ ಅನಿಸುತ್ತೆ. ಇದು ದೇವಿ ಕೃಪೆ ಮತ್ತು ದೇವಿ ಸ್ಥಳ ಭಕ್ತರದು ಒತ್ತಡದಿಂದ ಆಗಿತ್ತಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸಿಗಂದೂರು ಸೇತುವೆ ಮತ್ತು ಚೌಡೇಶ್ವರಿ ಸೇತುವೆ ಅಂತಲೇ ಅದು ಎಲ್ಲರ ಬಾಯಿಗೂ ಈವರೆಗೂ ಬರ್ತಾಯಿತ್ತೆ. ಅದ್ರ ಮಧ್ಯದಲ್ಲಿ ಹಾರು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದು ನತದೃಷ್ಟ ಅವರು. ನಮಗೇನು ಅದರಿಂದ ನಷ್ಟವೂ ಇಲ್ಲ, ಏನೂ ಇಲ್ಲ. ದೇವಿ ಹೆಸರು ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಿ ಕೃಪೆ ಇದೆ. ಆ ದೇವಿ ಕೃಪೆಯಿಂದಲೇ ಇಲ್ಲಿಗೆ ಸೇತುವೆ ಬಂದದ್ದು. ಈಗಾಗಲೇ ನೀವು ಓಡಾಡಿದ್ರಿ, ನಾವು ಓಡಾಡಿದ್ವಿ ಸ್ವಲ್ಪ ಹೊತ್ತು. ಆವಾಗ ಅನ್ನಿಸ್ತಾಯಿತ್ತು ನಮಗೆ, ಒಬ್ಬೊಬ್ಬ ಎಂಥದ್ದು ಅಂತ. ಹೆಚ್ಚಿನ ಪಾಲು ಶ್ರೀ ಚೌಡೇಶ್ವರಿ ಹೆಸರೇ ಬರ್ಬೋದು, ಅದರಿಂದ ಏನು ತೊಂದರೆ ಇಲ್ಲ. ನಮಗೆ ಸೇತುವೆ ಆಗಬೇಕಾಗಿತ್ತು, ಈ ಜನಕ್ಕೆ ಅನುಕೂಲ ಆಗಬೇಕಾಗಿತ್ತು. ಅದು ಅನುಕೂಲ ಆಯಿತು, ಅಷ್ಟೊಂದು ಸಂತೋಷ.